ನಮ್ಮ ತೋಟಕ್ಕೆ ನಾವೇ ಡಾಕ್ಟರ್ ಆದಾಗ ಮಾತ್ರ ನಾವು ಅಗ್ರಿಕಲ್ಚರ್ ಅಲ್ಲಿ ಸಕ್ಸಸ್. 2 ಕಾಯಿ ಹಾಕಿದ್ರೆ 1 kg ಆಗುತ್ತೆ. ಮಿನಿಮಮ್ 10 ರೂಪಾಯಿ ರೇಟ್ ಹೋಗ್ಬಿಟ್ರು ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. 5,000 ನಾರು ಉಣಿರೋದ್ರಿಂದ 30 ಟನ್ ಕುಯ್ಬೋದು ಅಂತ ನನ್ನ ಅನಿಸಿಕೆ. 35 ಟನ್ ಕುಯ್ದಿರೋರು ಇದ್ದಾರೆ. 45 ದಿನಕ್ಕೆ ಶಾಂಪಲ್ ಆಯ್ತು ಅಂತಂದ್ರೆ 1.5 ತಿಂಗಳವರೆಗೆ ಇದಕ್ಕೆ ತೋಟ ಕ್ಲೋಸ್ ಆಗುತ್ತೆ. ಇದನ್ನ ಮಾಡಿ ನಾವು 55 ದಿನ ಆಯ್ತು. ಹಳೆ ಬೆಡ್ ಅಲ್ಲಿ ಮಾಡಿರೋದ್ರಿಂದ ನಾನು ಇದಕ್ಕೆ 3 ಕೋಟ ಔಷಧಿ ಹೊಡೆದಿದ್ದೀನಿ, ಮತ್ತೆ ಲಾಗೋಡ್ ಹಾಕಿದ್ದೀನಿ. ಲೇಬರ್ದು ಎಲ್ಲಾ ಸೇರಿ 60,000 ಖರ್ಚು ಮಾಡಿದ್ದೀನಿ. ಇದು 3/4 ಎಕರೆ ಇದೆ. 5,000 ಸಸಿ ನಾರು ಉಣಿದೀವಿ. 1.5 ಅಡಿ ಡಿಸ್ಟೆನ್ಸ್ ಇದೆ. ಸಾಲಿಂದ ಸಾಲಿಗೆ ಬಂದು 5 ಅಡಿ ಇದೆ. ಇದು ಬಂದು ಕ್ಲಾಸ್ ಕಂಪ್ನಿದು ಕೃತಿಕಾ ಅಂತ ಮಾಡಿದೀವಿ. ಪಾರ್ಸಲ್ಗೆ ಉತ್ತಮ ವೆರೈಟಿ ಅಂತ ಹೇಳ್ಬೋದು. ಇದು ಸೌತೆ ಗಿಡ ಬಂದು ಅಲ್ಪಾವಧಿ ಬೆಳೆ ಅಂತ ನಾವು ಹೇಳ್ಬೋದು. ನಾವು ನಾಳೆ ಮಾಡೋದು ಇವತ್ತು ಮಾಡಿದ್ರೆ ಇದಕ್ಕೆ ತುಂಬಾ ಒಳ್ಳೇದು. ಕಾಯು ಬೇಗ ಶಾಂಪಲ್ ಆಗುತ್ತೆ. ಶಾಂಪಲ್ ಆಗೋ ಸ್ಟೇಜ್ಗೆನೆ 1.5 ಟನ್ ಕಾಯಿ ಕಿತ್ತಿದ್ವಿ. ಇವತ್ತಿಗೆ 4ನೇ ಟ್ರಿಪ್ ಹೋಗಿದೆ. ಇವತ್ತು 2 ಟನ್ ಒಂದು 200 kg ಆಗುತ್ತೆ ಅಂತ ನಮ್ಮ ನಿರೀಕ್ಷೆ ಇದೆ. ನಾವು ಕಂಪ್ನಿಗೆ ಹಾಕ್ತಾ ಇದೀವಿ. ಪೌಡ್ರಿ ಮೆಲ್ಡಿ ಬಂದಿದ್ಯಾ, ಡೌನಿ ಮೆಲ್ಡಿ ಬಂದಿದ್ಯಾ, ಇಲ್ಲ ಊಜಿ ಆಡ್ತಾ ಇದೆಯಾ, ಎಲ್ಲಾ ವೆರೈಟಿಗಳು ಚೆನ್ನಾಗೇ ಇರ್ತವೆ. ಅದೇ ತರ ರೋಗ ಅನ್ನೋದೇ ಕಾಣ್ತಾ ಇಲ್ಲ. ಪೌಡ್ರಿ, ಡೌನಿ ತುಂಬಾ ಟಾಲರೆನ್ಸ್ ಇರೋ ವೆರೈಟಿ